ಆಂಜನೇಯ ಸ್ವಾಮಿ ಸಾಮಾನ್ಯವಾಗಿ ಬ್ರಹ್ಮಚಾರಿ. ಆದ್ರೆ ಕೆಲ ಪುರಾಣಗಳ ಪ್ರಕಾರ ಹನುಮಂತನಿಗೆ ಒಬ್ಬ ಮಗನಿದ್ದಾನೆ. ಹಾಗಿದ್ರೆ ಅದೇನು ಕತೆ ತಿಳಿಯೋಣ. ಹನುಮಂತ ಲಂಕೆಗೆ ತೆರಳಿ ಸೀತಾಮಾತೆಯ ಜಾಡು ಹಿಡಿದು ವಾಪಸ್ ಬರುವಾಗ ಮೈಯಿಂದ ಬೆವರಿನ ಹನಿಯೊಂದು ಜಾರಿ ಸಮುದ್ರಕ್ಕೆ ಬೀಳುತ್ತೆ. ಆ ಬೆವರಿನ ಹನಿಯನ್ನ ಮೀನೊಂದು ನುಂಗಿದ ಪರಿಣಾಮ ಗರ್ಭಧರಿಸಿ ಮಕರಧ್ವಜ ಅನ್ನು ಬಲಶಾಲಿಗೆ ಜನ್ಮ ನೀಡುತ್ತೆ. ಈ ಮಕರಧ್ವಜ ಕೂಡ ಹನುಮಂತನಂತೆ ಧೈರ್ಯವಂತ. ಒಮ್ಮೆ ಅಹಿರಾವಣನು ರಾಮ ಮತ್ತು ಲಕ್ಷ್ಮಣರನ್ನ ಪಾತಾಳಕ್ಕೆ ಕರೆದೊಯ್ದಾಗ ಹನುಮಂತನು ಅವರನ್ನ ರಕ್ಷಿಸಲು ಹಿಂಬಾಲಿಸಿದ. ಆದ್ರೆ ಪಾತಾಳದ್ವಾರದಲ್ಲಿ ಮಕರಧ್ವಜ ಹನುಮಂತನಿಗೆ ಅಡ್ಡಿಯಾಗಿ ಸವಾಲು ಹಾಕಿದ ಮತ್ತು ತನ್ನನ್ನು ತಾನು ಮಕರಧ್ವಜ ಮತ್ತು ಬಲಿಷ್ಠ ಯೋಧ ಹನುಮನ ಮಗ ಎಂದು ಪರಿಚಯಿಸಿಕೊಂಡ. ಆಗ ಹನುಮಂತ, ನಾನೇ ಹನುಮಂತ, ಆದರೆ ನಾನು ಹುಟ್ಟಿನಿಂದಲೇ ಬ್ರಹ್ಮಚಾರಿ, ಹಾಗಾಗಿ ನನಗೆ ಮಗನಿರಲು ಸಾಧ್ಯವಿಲ್ಲ ಎಂದು ಹೇಳಿದ. ಆದಾಗ್ಯೂ ಹನುಮಂತನು ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಮಕರಧ್ವಜನ ಜನನಕ್ಕೆ ತನ್ನ ಬೆವರಿನ ಹನಿಯೇ ಕಾರಣ ಅನ್ನೋದನ್ನು ತಿಳಿದುಕೊಂಡ. ಮಕರಧ್ವಜ ಅಪಾರ ನಿಷ್ಠಾವಂತನಾಗಿದ್ದು ತನ್ನ ಗುರು ಅಹಿರಾವಣನಿಗೆ ದ್ರೋಹ ಮಾಡಲು ಸಾಧ್ಯವಿಲ್ಲ. ಪಾತಾಳವನ್ನ ಪ್ರವೇಶಿಸಬೇಕಾದ್ರೆ ತನ್ನೊಂದಿಗೆ ಹೋರಾಡಬೇಕಾಗುತ್ತೆ ಎಂದು ತನ್ನ ತಂದೆ ಹನುಮಂತನಿಗೆ ಹೇಳ್ತಾನೆ. ಆಗ ಹನುಮಂತನು ಮಕರಧ್ವಜನನ್ನ ದ್ವಂದ್ವ ಯುದ್ಧದಲ್ಲಿ ಸೋಲಿಸಿ ನಂತರ ಅಹಿರಾವಣನನ್ನು ಕೊಂದು ರಾಮ ಲಕ್ಷ್ಮಣರನ್ನ ರಕ್ಷಿಸುತ್ತಾನೆ. ಹಿಂದಿರುಗುವಾಗ ಮಕರಧ್ವಜನನ್ನ ಆಶೀರ್ವದಿಸಿ ಸದಾ ಪಾತಾಳ ಲೋಕವನ್ನ ರಕ್ಷಿಸುವಂತೆ ಹೇಳಿ ಬರ್ತಾನೆ. ಅಂದ್ಹಾಗೆ ಇದು ಹನುಮನ ಜೀವನದಲ್ಲಿ ಅಸಾಧಾರಣ ಘಟ್ಟ. ರಾಮನಿಗಾಗಿ ಹನುಮ ಹೇಗೋ ಅಹಿರಾವಣನಿಗೆ ಮಕರಧ್ವಜ ನಿಷ್ಠಾವಂತನಾಗಿದ್ದ.